ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ತುಂಬ ದಿನ ಆದಮೇಲೆ ಮತ್ತೆ ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮುಂಚೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಮಿನಿ ಬ್ಲಾಗ್ಸು, ಕುಕಿಂಗ್ ಬ್ಲಾಗ್ಸ್ ಎಲ್ಲ ಶೇರ್ ಮಾಡ್ಕೋತಿದ್ದೆ. ಬಟ್ ಸಡನ್ನಾಗಿ ನನಗೆ ವೀಡಿಯೋಸ್ನ ಸ್ಟಾಪ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅದನ್ನ ಸ್ಟಾಪ್ ಮಾಡಬೇಕಾಯಿತು. ಸೊ ಇವಾಗ ಮತ್ತೆ ನಾನು ನನ್ನ ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಐ ಹೋಪ್ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ನಾನು ವೀಡಿಯೋಸ್ನ ಏನಕ್ಕೆ ಸ್ಟಾಪ್ ಮಾಡಿದ್ದೆ ಅಂತಂದರೆ ದಟ್ ಐ ಆಮ್ ಪ್ರೆಗ್ನೆಂಟ್. ಸೊ ಹಾಗಾಗಿ ನಾನು ಅದನ್ನು ಹೇಳೋಕ್ಕಾಗ್ತಿರ್ಲಿಲ್ಲ ಬಿಕಾಸ್ ಆಫ್ ಸಮ್ ಕಾಂಪ್ಲಿಕೇಶನ್ಸ್. ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ಸಲ್ಲೆಲ್ಲ, ಏನಕ್ಕೆ ಯಾಕೆ ಅಂತ. ಸೊ ಹಾಗಾಗಿ ನಾನು ಬ್ಲಾಗ್ಸ್ನ ಶೇರ್ ಮಾಡೋಕ್ಕಾಗ್ತಿರ್ಲಿಲ್ಲ. ದಟ್ ಟಯರ್ಡ್ನೆಸ್ ಇರ್ಬೋದು, ಸುಸ್ತು ಅದೆಲ್ಲ ಇರುತ್ತಲ್ವ. ಸೊ ಹಾಗಾಗಿ ನನಗೆ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ನ ಶೂಟ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ ಹಾಗೇನೆ ಇವಾಗ ವರ್ಕ್ ಮಾಡ್ತಿರೋದ್ರಿಂದ ನನಗೆ ಎರಡನ್ನೂ ಕೂಡ ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ವೀಡಿಯೋಸ್ನ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇವಾಗ ಮತ್ತೆ ಅದನ್ನು ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಐ ಹೋಪ್ ನೀವು ಸಪೋರ್ಟ್ ಮಾಡ್ತೀರಾ ಅಂತ. ಸೊ ನನಗೆ ಇವಾಗ 7 ಮಂತ್ಸ್ ಪ್ರೆಗ್ನೆನ್ಸಿ, ಅಂದರೆ ಇನ್ನೂ ಇವಾಗ 7 ಮಂತ್ಸ್ ಸ್ಟಾರ್ಟ್ ಆಗಿದೆ ಇವಾಗ. ಸೊ ಇವತ್ತು ನನಗೆ ಬ್ಲಡ್ ಚೆಕಪ್ ಇದೆ, ಬ್ಲಡ್ ಟೆಸ್ಟ್ ಹೇಳಿದ್ದಾರೆ ಡಾಕ್ಟರು. ಸೊ ಹಾಗಾಗಿ ಇವಾಗ ರೆಡಿ ಆಗ್ತಾ ಇದ್ದೀನಿ. ಸೊ ಇನ್ನೇನು ಹೊರಡ್ಬೇಕು ಇವಾಗ. ಸೊ ಏನು ತಿನ್ಕೊಂಡು ಬನ್ನಿ ಏನು ಹೇಳಿಲ್ಲ ಅವರು, ಬಟ್ ನಾನು ಹಾಗೆ ಹೋಗ್ತಾ ಇದ್ದೀನಿ. ಸೊ ಈ ಒಂದು ನನ್ನ ಪ್ರೆಗ್ನೆನ್ಸಿ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನನಗೆ ತುಂಬ ಒಂಥರ ಆಸೆ ಇದೆ. ಸೊ ಹಾಗಾಗಿ ಮತ್ತೆ ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಐ ಹೋಪ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಸೊ ಹಾಯ್ ಆಲ್. ಸೊ ಇದು ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರುತ್ತೆ. ಸೊ ನೆನ್ನೆ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಂತ ಹೇಳಿದ್ದೆ ಅಲ್ವಾ. ಸೊ ಹಾಗಾಗಿ ನೆನ್ನೆ ಬಂದಿದ್ದೆ ತಡ ಆಗೋಯ್ತು. ಸೊ ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬ್ಲಾಗ್ನ. ಸೊ ಇವತ್ತೇನು ಅಂತಂದರೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ನಾನು ಫಸ್ಟಿಂದನೇ ಅಂದರೆ ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದನೇ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಬಿಕಾಸ್ ಮುಂಚೆ ಎಲ್ಲ ನಾನು ಮಿನಿ ಬ್ಲಾಗ್ಸ್ ಎಲ್ಲ ಶೇರ್ ಮಾಡ್ಕೊತಿದ್ದೆ, ಕುಕಿಂಗ್ ಬ್ಲಾಗ್ಸ್ ಎಲ್ಲ ಮಾಡ್ತಾಯಿದ್ದೆ. ಬಟ್ ಏನು ಅಂತಂದರೆ ನನಗೆ ಈ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ನನಗೆ ಮತ್ತು ಹಾಗೇ ಇವಾಗ ನಾನು ವರ್ಕ್ ಕೂಡ ಮಾಡ್ತಾಯಿದ್ದೀನಿ. ಸೊ ಇನ್ನು 1 ಮಂತ್ ನಾನು ಇನ್ನೂ ವರ್ಕ್ ಮಾಡಬೇಕು. ಸೊ ಇವಾಗ ನನಗೆ 7 ಮಂತ್ಸ್ ಸ್ಟಾರ್ಟಿಂಗ್ ಆಗಿದೆ, ಅಂದರೆ ಇವಾಗ 7 ಮಂತ್ಸ್ ಸ್ಟಾರ್ಟಿಂಗಲ್ಲಿದ್ದೀನಿ. ಸೊ ಇವಾಗ ಅದಕ್ಕೋಸ್ಕರ ಬ್ಲಡ್ ಚೆಕಪ್ ಇರುತ್ತಲ್ವ 7 ಮಂತ್ಸಲ್ಲಿ. ಸೊ ಹಾಗಾಗಿ ಅದೊಂದು ಬ್ಲಡ್ ಚೆಕಪ್ ಇತ್ತು, ಹಾಗೆಯೇ ಗ್ಲೂಕೋಸ್ ಟೆಸ್ಟ್ ಇತ್ತು ನಮಗೆ. ಸೊ ಅದಕ್ಕೂ ಕೂಡ ಹೋಗಿ ಬಂದಿದ್ದಾಯಿತು. ಸೊ ಬ್ಲಡ್ ಟೆಸ್ಟ್ ಏನು ಅಂತಂದರೆ ಗ್ಲೂಕೋಸ್ ಟೆಸ್ಟೇ ನಂದೆಲ್ಲ ನಾರ್ಮಲ್ಲೇ ಬಂತು. ಬಟ್ ಬ್ಲಡ್ ಟೆಸ್ಟ್ ಏನು ಅಂತಂದರೆ ಬ್ಲಡ್ ತುಂಬ ಕಡಿಮೆ ಇದೆ ಅಂತಲೇ ಬರ್ತಿದೆ. ಬಟ್ ನನಗೆ ಗೊತ್ತಿಲ್ಲ, ಬಟ್ ಎಲ್ಲ ಚೆನ್ನಾಗೇ ತಿಂತಾಯಿದ್ದೀನಿ, ಎಲ್ಲ ಮಾಡ್ತಿದ್ದೀನಿ. ಬಟ್ ಬ್ಲಡ್ ತುಂಬಾ ಕಡಿಮೆ ಆಗಿದೆ ಅಂತ ಹೇಳಿದ್ರು ಡಾಕ್ಟರ್, ಸಜೆಸ್ಟ್ ಮಾಡಿದ್ದು ಏನಂತಂದರೆ ಬೆಟರ್ ನೀವು ಇವಾಗ ಬ್ಲಡ್ ಹಾಕ್ಸ್ಕೊಬಿಡಿ ಅಂತೆಲ್ಲ ಹೇಳಿದ್ರು. ಸೊ ನಾವು ಡಾಕ್ಟರ್ಗೆ ಇಲ್ಲ ಒಂದು ತಿಂಗಳಷ್ಟು ನೋಡೋಣ, ಇಫ್ ಇನ್ ಕೇಸ್ ಅವಾಗೂ ಇನ್ಕ್ರೀಸ್ ಆಗಿಲ್ಲ ಅಂತಂದರೆ ಆವಾಗ ಬೇಕಂದರೆ ನಾವು ಹಾಕಿಸ್ಕೋತೀವಿ ಅಂತೆಲ್ಲ ಹೇಳಿ ಬಂದ್ವಿ. ಸೊ ಈ ಒಂದು ಪ್ರೆಗ್ನೆನ್ಸಿ ಜರ್ನಿ ಏನಿದೆ, ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ನನ್ನ ಒಂದು ಬ್ಲಾಗ್ಸಲ್ಲೆಲ್ಲ ಹೇಳ್ತೀನಿ ನಿಮಗೆ. ಸೊ ಏನದು ಕಾಂಪ್ಲಿಕೇಶನ್ಸ್ ಅಂತಂದರೆ ನನಗೆ ಸ್ಪಾಟಿಂಗ್ ಆಗ್ತಿತ್ತು. ಅಂದರೆ ನನ್ನ ಸ್ಟಾರ್ಟಿಂಗ್ ಒಂದು ಪ್ರೆಗ್ನೆನ್ಸಿ ಏನಿದೆ, ಸೊ ನನಗೆ ಇವತ್ತು ನಾನು ಕನ್ಸೀವ್ ಅಂತ ಗೊತ್ತಾಯಿತು ಅಂತ ಹೇಳಿದ ದಿನವೇ ನನಗೆ ಮತ್ತೆ ಬ್ಲೀಡಿಂಗ್ ಶುರುವಾಗೋಗಿತ್ತು. ಸೊ ಹಾಗಾಗಿ ಇದು ಯಾವ ಥರ ಆಗೋಯ್ತು ಅಂದರೆ ನಮಗೆ ಕನ್ಫ್ಯೂಷನ್ ಆಗೋಯ್ತು, ಇದು ಪ್ರೆಗ್ನೆನ್ಸಿನ ಪೀರಿಯಡ್ಸಾ ಅನ್ನೋ ಥರ ಕಾಂಪ್ಲಿಕೇಶನ್ಸ್ ಆಗೋಯಿತು. ಸೊ ಹಾಗಾಗಿ ಅದು ಯಾವ ಥರ ಇತ್ತು ಎಕ್ಸ್ಪೀರಿಯೆನ್ಸು, ಒಂಥರ ಹಾರಬಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಆ ಟೆನ್ಷನ್ನು ಅದೆಲ್ಲ ಇರುತ್ತಲ್ವ. ಸೊ ಹಾಗಾಗಿ ಒಂಥರ ಹಾರಬಲ್ ಎಕ್ಸ್ಪೀರಿಯನ್ಸ್ನೇ ನಾವು ಫೇಸ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು, ನಾನು ನಮ್ಮ ಹಸ್ಬೆಂಡು ಈ ಒಂದು ಪ್ರೆಗ್ನೆನ್ಸಿಯಲ್ಲಿ. ಸೊ ಇವತ್ತು ಸಂಡೇ, ಸೊ ನಂದು ಇವತ್ತು ವೀಕ್ ಆಫು. ಸೊ ಹಾಗಾಗಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ, ಪುಳಿಯೋಗರೆ ಮಾಡಿದ್ದೆ. ಸೊ ಪುಳಿಯೋಗರೆ ತಿಂದ್ಕೊಂಡು ಇವತ್ತಿನ ಒಂದು ದಿನನ ಸೊ ಹಾಗೇನೆ ಇವತ್ತು ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತನ್ನು ಶೇರ್ ಮಾಡ್ಕೊತಿದ್ದೀನಿ. ಸೊ ನಮ್ಮ ಹಸ್ಬೆಂಡ್ ಕೂಡ ಇಲ್ಲ ಇವತ್ತು ಮನೇಲಿ, ಅವರೆಲ್ಲ ಹೊರಗಡೆ ಹೋಗಿದ್ದಾರೆ. ಸೊ ಇನ್ನು ಇವತ್ತು ಸಂಡೇ, ಇನ್ನೇನು ಇಲ್ಲ. ಆ್ಯಸ್ ಯೂಶ್ವಲ್ ಸಂಜೆ ಏನಾದರೂ ಅಡುಗೆ ಮಾಡ್ಕೋಬೇಕು. ಸೊ ನಮ್ಮ ಹಸ್ಬೆಂಡ್ ಕೂಡ ಸಂಜೆ ಬರ್ತಾರೆ. ಸೊ ಈ ರೀತಿಯಾಗಿತ್ತು ನನ್ನ ಒಂದು ಬ್ಲಡ್ ಟೆಸ್ಟು. ಮತ್ತು ಇವಾಗ ನನಗೆ ಸ್ಕ್ಯಾನಿಂಗ್ ಹೇಳಿದ್ದಾರೆ 7 ಮಂತ್ಸಲ್ಲೇ, ಮತ್ತೆ ಸ್ಕ್ಯಾನಿಂಗ್ ಹೇಳಿದ್ದಾರೆ. ಸೊ ಸ್ಕ್ಯಾನಿಂಗ್ ಅದು ಗ್ರೋತ್ ಸ್ಕ್ಯಾನ್ ಅಂತ ಹೇಳಿದ್ದಾರೆ, ನೋಡಬೇಕು ಅದು ಯಾವ ರೀತಿ ಇರುತ್ತೆ. ಅದು ಕೂಡ ಸ್ವಲ್ಪ ಭಯ ಇದೆ, ನೆಕ್ಸ್ಟ್ ಏನಾಗುತ್ತೆ ಅಂತ. ಪ್ರತಿ ಸಲ ಸ್ಕ್ಯಾನಿಂಗ್ ಹೋದಾಗಲೂ ಕೂಡ ಒಂದು ಸ್ವಲ್ಪ ಫಿಯರ್ ಇದ್ದೇ ಇರುತ್ತೆ, ಏನು ಹೇಳ್ತಾರೋ ಅನ್ನೋ ಥರ. ಸೊ ಇನ್ನೂ ನಂದು ಮೆಟರ್ನಿಟಿ ಲೀವ್ ಶುರು ಆಗೋದಕ್ಕೆ ಇನ್ನೂ 1 ಮಂತ್ ಟೈಮ್ ಇದೆ. ಸೊ ಹಾಗಾಗಿ
ಈ ಒಂದು 7 ಮಂತ್ಸಲ್ಲಿ ನಾನು ವರ್ಕ್ ಮಾಡಿಕೊಂಡು ಹಾಗೆಯೇ ಈ ಪ್ರೆಗ್ನೆನ್ಸಿನೆಲ್ಲ ಹೇಗೆ ಹ್ಯಾಂಡಲ್ ಮಾಡಿದೆ ಮತ್ತು ಇವಾಗ ನಾನು ನಿಮಗೆ ಹೇಳಿದೆ ಅಲ್ವಾ ನನಗೆ ಸ್ಪಾಟಿಂಗ್ ಆಗ್ತಿತ್ತು ಅಂತ ಹೇಳಿಬಿಟ್ಟು. ಸೊ ಅದು ಯಾಕಾಯಿತು ಮತ್ತು ಅದನ್ನು ಯಾವ ರೀತಿ ನಾವು ಅದನ್ನ ಸಾರ್ಟ್ ಔಟ್ ಮಾಡ್ಕೊಂಡ್ವಿ ಅದನ್ನೆಲ್ಲ ಕೂಡ ನಾನು ನೆಕ್ಸ್ಟ್ ಬ್ಲಾಗ್ಸಲ್ಲಿ. ಸೊ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಯಾರಿಗಾದರೂ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಅದ್ರ ಬಗ್ಗೆ ಹೇಳ್ತೀನಿ, ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಸೊ ಅದು ಏನಕ್ಕಾಯಿತು, ಸೊ ಅದೆಲ್ಲ ಕೂಡ ನಾನು ಶೇರ್ ಮಾಡ್ಕೊತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಬ್ಲಾಗ್ಸಲ್ಲೆಲ್ಲ ನಾನು ಕುಕಿಂಗ್ ಅದು ಇದೆಲ್ಲ ನಾನು ಶೇರ್ ಮಾಡ್ಕೊತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.